ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಕಂಡು ಬಂದಿದೆ. ಬಿರುಗಾಳಿ ಗುಡುಗು ಮಳೆಗೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಹಾವೇರಿ ಚಿಕ್ಕಮಗಳೂರಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿರೋದು. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಆರ್ಭಟ ಇದು. ಬಿರುಗಾಳಿ ಸಮೇತ ಇವತ್ತು ಮಳೆಯಾಗಿದೆ. ಪರಿಣಾಮವಾಗಿ ಹತ್ತಾರು ಅವಾಂತರಗಳ ಸೃಷ್ಟಿಯಾಗಿದೆ. ಹಾವೇರಿ, ಚಿಕ್ಕಮಗಳೂರು ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ಮುಂಗಾರು ಪೂರ್ವ ಮಳೆಯ ಅಬ್ಬರ ಇದೀಗ ರಾಜ್ಯದಲ್ಲಿ ವಿಪರೀತವಾಗಿ ಮಳೆಯಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂಗಾರು ಆಗಮನಕ್ಕೆ ಕೇವಲ 7-8 ದಿನಗಳು ಬಾಕಿ ಇದೆ. ಕೇರಳಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ ಮೇ 24ನೇ ತಾರೀಕಿಗೆ. 8 ದಿನಗಳ ಮೊದಲೇ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗ್ತಾ ಇದೆ. ಈಗಾಗಲೇ ಮುಂಗಾರು ಮಾರುತಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ತಲುಪಿವೆ. 24ನೇ ತಾರೀಕಿಗೆ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲಿ ಮುಂಗಾರು ಪ್ರವೇಶ ಆದ ನಂತರ ಕರ್ನಾಟಕದ ದಕ್ಷಿಣ ಒಳನಾಡಿಗೆ ಪ್ರವೇಶ ಆಗುತ್ತೆ. ಅದಾದ ನಂತರ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಸುರಿಯಬಹುದು ಎನ್ನುವಂಥ ಲೆಕ್ಕಾಚಾರ. ಆದರೆ ಅವಧಿ ಪೂರ್ವವೇ ಈ ಬಾರಿ ಮುಂಗಾರು ಎಂಟ್ರಿ ಆಗ್ತಾ ಇದೆ. ಇದರ ಜೊತೆಗೆ ಮುಂಗಾರು ಪೂರ್ವ ಮಳೆ ಕೂಡ ಅಬ್ಬರಿಸಿದ್ದನ್ನು ಗಮನಿಸ್ತಾ ಇದ್ದೀರಿ. ಹಾವೇರಿ, ಚಿಕ್ಕಮಗಳೂರು, ವಿಜಯನಗರ ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲೂ ಕೂಡ ವಿಪರೀತವಾದಂಥ ಮಳೆ ಆಗಿದ್ದನ್ನು ನಾವು ಗಮನಿಸಿದ್ವಿ. ಮಳೆಯ ಅವಾಂತರಕ್ಕೆ ಮರಗಿಡಗಳೆಲ್ಲವೂ ಕೂಡ ನೆಲಕ್ಕುರುಳಿದ್ದು ಅನೇಕ ಜನ ಮೃತಪಟ್ಟಿದ್ದಂಥ ವರದಿಗಳನ್ನು ಕೂಡ ನಾವು ಗಮನಿಸಿದ್ವಿ. ಇದೀಗ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಾವೇರಿಯಲ್ಲಿ ಮೊನ್ನೆಯಿಂದಲೂ ಕೂಡ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಇದೀಗ ಮುಂಗಾರು ಪ್ರವೇಶ ಆಗ್ತಾ ಇದೆ. ಮುಂದಿನ 8 ದಿನಗಳಲ್ಲಿ ಮೇ 24ನೇ ತಾರೀಕಿಗೆ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ. 2009ರಲ್ಲಿ ಅವಧಿ ಪೂರ್ವವಾಗಿ ಮುಂಗಾರು ಪ್ರವೇಶ ಕೊಟ್ಟಿತ್ತು. ಅದಾದ ನಂತರ 2025ರಲ್ಲೂ ಕೂಡ ಮೇ 24ನೇ ತಾರೀಕಿಗೆ ಮುಂಗಾರು ಪ್ರವೇಶ ಆಗಿತ್ತು. ಇದೀಗ ಒಂದ್ಸಗೆ 24ನೇ ತಾರೀಕಿಗೆ ಮುಂಗಾರು ಪ್ರವೇಶ. ಅದರ ಪೂರ್ವದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸುರಿತಾ ಇರುವಂಥ ಮಳೆ.